ಖುಷಿ ಇದೆಯಾ ಬೇಜಾರಿದೆಯಾ ದಯವಿಟ್ಟು ಹೇಳ್ಬಿಡಿ. ಖುಷಿದೆ ಬೇಜಾರಿದೆ. ಇಷ್ಟು ದುಡ್ಡೆಲ್ಲ ಖುಷಿ ಯಾಕಿದೆ ಬೇಜಾರು ಯಾಕಿದೆ? ಇಷ್ಟು ಸಂಪಾದನೆ ಮಾಡಿ ತಗೊಂಡಲ್ಲ ಅಂತ ಖುಷಿ ಇದೆ. ಬೇಜಾರು ಯಾಕಿದೆ ಅಂದ್ರೆ ಇದ್ರ ಬದಲು ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಅನ್ನೋದು. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಬೇಸಿಗೆ ವ್ಲಾಗ್ ಶುರು ಮಾಡ್ತಾರೆ. ಏನೋ ಇಲ್ಲಿ ದಬಾಕ್ತಾವ್ರೆ. ಸೊ ಹಂಗಾಗಿ ಇದು ಹೊಸ ಫೋನಲ್ಲಿ ಫಸ್ಟ್ ವ್ಲಾಗ್ ಮಾಡ್ತಾ ಇದೀನಿ. ಸೊ ಹೆಂಗಿರುತ್ತೆ ಏನೋ ಎಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನೋ ಮಾಡ್ತಿದಾರಂತೆ, ಸೊ ಅದನ್ನ ವ್ಲಾಗ್ ಮಾಡೋಂದ್ರು. ಸೊ ಮಾಡ್ತಿದ್ದೀನಿ. ಸೊ ನೋಡೋಣ ಬನ್ನಿ ಏನೇನೆಲ್ಲ ದಬಾಕ್ತಾರೆ ಅಂತ. ಏನು ಗುರು ಇದು? ಮಶ್ರೂಮ್ ಪಲಾವ್. ಮಶ್ರೂಮ್ಗೆ ಪಲಾವ್ ಹೆಂಗರ್ಸಿದೆ ಇದು ಫೋನು. ನಿನ್ನೆ ತಗೊಂಡಿದ್ದು ಇಷ್ಟು ಕೊಟ್ಟು ತಗೋಬೇಕು ಅಂತ ನಿಮಗೆ ತಗೊಂಡವನೆ ಅಂತ ಏನು ಬೇಜಾರೇನಿಲ್ವಾ? ಖುಷಿ ಇದೆಯಾ ಬೇಜಾರಿದೆಯಾ ದಯವಿಟ್ಟು ಹೇಳ್ಬಿಡಿ. ಖುಷಿದೆ ಬೇಜಾರಿದೆ. ಇಷ್ಟು ದುಡ್ಡೆಲ್ಲ ಖುಷಿ ಯಾಕಿದೆ ಬೇಜಾರು ಯಾಕಿದೆ? ಇಷ್ಟು ಸಂಪಾದನೆ ಮಾಡಿ ತಗೊಂಡಲ್ಲ ಅಂತ ಖುಷಿ ಇದೆ. ಬೇಜಾರು ಯಾಕಿದೆ ಅಂದರೆ ಇದ್ರ ಬದಲು ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಅನ್ನೋದು ನಿಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಮುಂದಿನ ದಿನದಲ್ಲಿ ಮಾಡೋಣ. ಇದು ಇನ್ನೂ ಒಂಥರ ಪಿಕ್ಚರ್ ಟ್ರೈಲರ್ ಇದ್ದಂಗೆ. ಪಿಕ್ಚರ್ ಅಭಿ ಬಾಕಿ ಹೈ. ಏನಂತೀರಾ ಪ್ರಿಯಾಂಕ ಅವರೇ? ಇದೆಲ್ಲ ಏನೇನು ಮಾಡ್ತಾಯಿದ್ದೀರಿ ಗೈಸ್? ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ನಮ್ಮ ಭಾವ ಬಂದಿದ್ದಾರೆ ನಮ್ಮ ಮನೆಗೆ. ಅಂದರೆ ಇವರ ಯಜಮಾನರು ಬಂದಿದ್ದಾರೆ. ಅದಕ್ಕೋಸ್ಕರ ಬಂದಾಗಿಂದ ಏನೂ ದಬಾಕ್ಲಿಲ್ಲ ಗೈಸ್. ಇವತ್ತು ನಮ್ಮ ಭಾವ ಬಂದಿದ್ದಾರಂತೆ ಮಾತ್ರ ಮಾಡ್ತಿದ್ದಾರೆ. ಸೊ ನೋಡೋಣ ಏನೇನೆಲ್ಲ ದಬಾಕ್ತಾರೆ ಅಂತ. ಬಜ್ಜಿಗೆ ಹಿಟ್ಟು ಕಲಿಸಿದ್ದಾರೆ, ಅಲ್ಲಿ ಬಜ್ಜಿ ಮೆಣಸಿನ್ಕಾಯಿ ರೆಡಿ ಇದೆ. ಇದೇನಕ್ಕೆ ಪ್ರಿಯಾಂಕ ಇದು? ಮಶ್ರೂಮ್ ಪಲಾವ್. ಇದು ಮಶ್ರೂಮ್ ಪಲಾವ್ಗೆ. ಇದು ಬಂದು ಹೆಸರು ಏನಿದು? ಮೊಸರು ಬಜ್ಜಿ. ಸಾರಿ ಗೈಸ್, ಮೊಸರು ಬಜ್ಜಿ. ಇದು ಅಲ್ಲಿಗೆ ಮೊದಲು ಇವಾಗ ಪಲಾವ್ ಸಾಮಾನೆಲ್ಲ ಹಾಕೋಬೇಕು. ಓಕೆ. ಕಸ್ತೂರಿ ಮೇಥಿ, ಪಲಾವ್ ಎಲೆ, ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಬ್ರೋ. ಮರಾಠಿ ಮೊಗ್ಗು. ಓಕೆ. ಮೊದಲು ಎಣ್ಣೆ ಹಾಕೋಬೇಕು. ಓಕೆ. ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ ನಂತರ ಮರಾಠಿ ಮೊಗ್ಗು, ಪಲಾವ್ ಎಲೆ, ಓಕೆ, ಅದೆಲ್ಲ ಎಲ್ಲ ಹಾಕೊಬೇಕು. ಆಮೇಲೆ ಈರುಳ್ಳಿ ಹಾಕೋಬೇಕು. ಹಾಕಿ ಬ್ರೋ. ಗೊತ್ತಲ್ಲ ಗೈಸ್, ಇವ್ರು ನಮ್ಮ ಮಮ್ಮಿ ಏನೂ ಬರಲ್ಲ ಗೈಸ್ ಅವ್ರಿಗೆ. ಅದಕ್ಕೆ ಸೇಡಲ್ಲಿ ಸುಮ್ಮನೆ ನಾನು ಕ್ಯಾಂಡ್ಲಿಂದ ಓಡಾಡ್ತವ್ರು ಅಷ್ಟೇ. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ರೋ, ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ಇದು ಮಸಾಲೆ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಒಂದೆರಡು ಟೊಮೊಟೊ, ಹೇಳಿ. ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆನಾ ಗೈಸ್? ಅರ್ಥ ಆಯ್ತಾ? ಓಕೆ. ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈಗ ಅದಾದ್ಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಹಾಕೊಂಡು ಫುಲ್ ಸಾಫ್ಟ್ ಆಗೋ ತನಕನೂ ಅಂದರೆ ಫ್ರೈ ಮಾಡ್ಕೋಬೇಕು. ಈಗ ಟೊಮೊಟೊ ಹಾಕೊಂಡಿದ್ದೀನಿ. ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಖಾರ ನೋಡ್ಕೊಂಡು ಹಾಕೋಬೇಕು. ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೊಂಡಿದ್ದೀವಿ. 1 ಸ್ಪೂನ್ ಧನಿಯಾ ಪುಡಿ, ಒಂದು ಅಪ್ರಾಕ್ಸಿಮೇಟ್ ಕನ್ನಡದಲ್ಲಿ ಹಾಕ್ತೀವಿ. ಇವರು ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಡುಗೆಯಲ್ಲಿ, ಹಂಗಾಗಿ ಹೇಳ್ತಿದ್ದಾರೆ. ಇದು ನೋಡಿಕೊಂಡು ಅಂದರೆ ಕನ್ನಡತೆ ನೋಡಿಕೊಂಡು ಗೈಸ್, ಇದು ನೋಡಿಕೊಂಡು ಅಂದರೆ ಇದಾದ್ಮೇಲೆ ಇವಾಗ ನೆಕ್ಸ್ಟ್ ಏನು ಹಾಕ್ತಾರೆ ಅಂದರೆ ಗೈಸ್ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕೊಂಡಿದ್ದೀವಿ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಗೈಸ್, ನಮ್ಮ ಡ್ಯಾಡಿ ಬಗ್ ನೋಡ್ತಾವ್ರೆ. ಏನು ಅಂದರೆ ಬಿರಿಯಾನಿ ನಮ್ಮಪ್ಪ ಹೆಂಗೆ ಮಾಡಿದವ್ರೆ ಅಂತ ನೋಡ್ತಾ ಇದ್ರು. ಕ್ಯಾಮ್ರಾ ನೋಡ್ರೇಟ್ಗೆ ಆರ್ಬಿಟ್ಟವ್ರೆ. ಒಂದೇ 1 ಸ್ಪೂನ್ ಅಷ್ಟು ಮೊಸರು ಹಾಕೋತೀವಿ ಗೈಸ್, ಅಷ್ಟೇ. ಯಾಕೆ ಗೊತ್ತಾ? ಗೊತ್ತಿಲ್ಲ. ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಬರಲಿ ಅಂತ. ಒಂದೇ 1 ಸ್ಪೂನ್ ಗೈಸ್. ಕಣ್ಣಳ್ತೆ ಗೊತ್ತಲ್ಲ ಗೈಸ್ ಇವ್ರದ್ದು? ಗೈಸ್ ನಮ್ಮದು ಕನ್ನಡತೆ.
ದೊಡ್ಡದು ಒಂದು ನಿಂಬೆಹಣ್ಣು ಗೈಸ್, ಫುಲ್ ಒಂದು ಉಂಡೆ. ನೀಟಾಗಿ ಗೈಸ್ ನಿಂಬೆಹಣ್ಣು ಇಟ್ಕೊಳ್ಳಿ. ನಿಂಬೆಹಣ್ಣೆಲ್ಲ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಹೇಳ್ಬಿಡಿ. ಈಗ ನಿಂಬೆಹಣ್ಣು ಆಯಿತು. ಓಕೆ 2 ಮಿನಿಟ್ಸ್ ಗೈಸ್, ಸಿಗ್ತೀವಿ. 3 ಪಾವು ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 6 ಗ್ಲಾಸ್ ನೀರು ಹಾಕೋತೀವಿ. ಓಕೆನಾ ಗೈಸ್, 6 ಗ್ಲಾಸ್ ನೀರು ಹಾಕೋತೀವಿ, ಆಮೇಲೆ ಸಿಗ್ತೀವಿ. ಈಗ ಮುಂಚೆನೇ ಮಶ್ರೂಮ್ ಹಾಕೋಬೋದು, ಆದರೆ ನಾನು ಇವಾಗ ಹಾಕೋತಾ ಇದ್ದೀನಿ, ತುಂಬ ಬೆಂದೋದಂಗೆ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಈಗ ಹಾಕೋತಾ ಇದ್ದೀನಿ. ಆಮೇಲೆ ಗ್ಯಾಪಲ್ಲಿ ಇದೆಲ್ಲ ಮಾಡೋದಕ್ಕೆ ಇವಳು ಬೇರೆ ಬಂದಿಲ್ಲ, ತೀಟೆ ಮಾಡ್ತಾಳೆ ನಮ್ಮ ತ್ರಿಷಾ. ಏನಾರು ಒಂದೆರಡು ಮಾತಾಡಿ ಬ್ರೋ. ನೋಡಿ ಸೈಡ್ಗೆ ಗೈಸ್. ಈಗ ಎಲ್ಲ ಹಾಕ್ಕೊಂಡಿದ್ದಾರೆ, ಅಕ್ಕಿನೂ ಆಲ್ರೆಡಿ ಹಾಕ್ಕೊಂಡಿದ್ದಾರೆ. ಸೊ ಇನ್ನು ಕುಕ್ಕರ್ ಮುಚ್ಚಳ ಒಂದು ಮುತ್ತಾರೆ ಗೈಸ್ ಇವಾಗ. ನೋಡಿ ಉಪ್ಪು ಹಾಕಿಲ್ಲ ಅಂತ ಈಗ ಹಾಕ್ತಾರೆ. ಕೈ ಹೇಳ್ತೆ ಗೈಸ್ ಅವ್ರದ್ದು, ಒಂದು ಅಂದಾಜ ಮೇಲೆ ಹಾಕ್ತಾರೆ. ಗೈಸ್ ಸಾರಿ, ನಾನು ಅಕ್ಕಿ ಹಾಕ್ಬಿಟ್ಟವ್ರೆ ಅಂದ್ಕೊಂಡೆ, ಈಗ ಹಾಕ್ತವ್ರೆ. ರೈಸ್ ಒಂದೆರಡು ಸ್ಟೆಪ್ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಎಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ, ಇದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಲ್ರ. ಉಪ್ಪು ಗಿಪ್ಪು ಎಲ್ಲ ಹಾಕಿದ್ದಾರೆ ಮಿಸ್ಟರ್ ಸವಿತಾ ಅವರೇ. ನೀವು ಈಗ ಬಿಸಿ ಬಿಸಿ ಬಜ್ಜಿಗೆ ಎಣ್ಣೆ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳಿ. ಸೊ ಈಗ ಅಕ್ಕಿ ಹಾಕಾಯ್ತು ಗೈಸ್, ಇದು ಮಾಡ್ತಾರೆ, ಕುಕ್ಕರ್ ಮುಚ್ಚಳ ಹಾಕ್ತಾರೆ. ಸೊ ಈ ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ. ಲವ್ ಯು ಗೈಸ್, ಮುಂದಿನ ಲಾಗಲ್ಲಿ ಸಿಗ್ತೀನಿ.